ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇಡೀ ನಿನ್ನೆ ಸಾಮಾಜಿಕ ಜಾಲತಾಣವನ್ನೇ ತಲ್ಲಣಗೊಳಿಸಿದಂತಹ ಒಂದು ವಿಡಿಯೋ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂತ ಪೂಜೆ ಪುರಸ್ಕಾರ ಮಾಡೋಕ್ಕೆ ಅಂತ ಬರ್ತಾ ಇರುವಂತಹ ಯಾತ್ರಾರ್ಥಿಗಳ ಮೇಲೆ ಖಾಸಗಿ ಲಾಡ್ಜ್ ಒಂದರಲ್ಲಿ ನಡೆದಂತಹ ಈ ಒಂದು ದುಷ್ಕೃತ್ಯ, ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು, ಆರೋಪಿಯನ್ನು ಅರೆಸ್ಟು ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಗಿರೀಶ್ ಮಠಣ್ಣವರು ಕೂಡ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಧರ್ಮಸ್ಥಳದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ನೋಡಿ. ಮೊದಲೆಲ್ಲ ನಾವು ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ಪ್ರಶ್ನೆ ಎತ್ತಿದಂತಹ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಮಾತಾಡಬಹುದು. ಈ ಒಂದು ಧರ್ಮಸ್ಥಳ ಪ್ರಕರಣ 39/2025 ಏನಿದೆ, ಈ ಒಂದು ಪ್ರಕರಣಗಳು ಬೆಳಕಿಗೆ ಬಂದ ನಂತರ ಅಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಪ್ರಕರಣಗಳು ಕೂಡ ರಾಜ್ಯದಾದ್ಯಂತ ವೈರಲ್ ಆಗ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ನೆನ್ನೆ ದಿವಸ ನಡೆದಂತಹ ಆ ಒಂದು ಖಾಸಗಿ ಲಾಡ್ಜ್ನಲ್ಲಿ ಸಂಭವಿಸಿದಂತಹ ಒಂದು ದೃಶ್ಯ, ಆ ದೃಶ್ಯಾವಳಿಗಳನ್ನು ಕೂಡ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ. ಹಲವು ವಿಡಿಯೋಗಳಿದೆ. ಸೊ ಅಲ್ಲಿ ಸಂತ್ರಸ್ತರು ಮಾತಾಡುವಂತಹ ವಿಡಿಯೋ ಅಥವಾ ಆರೋಪಿಯ ವಿಡಿಯೋ, ಆಮೇಲೆ ಏನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗುವಂತಹ ವಿಡಿಯೋ, ಎಲ್ಲವನ್ನ ಮೊದಲು ವೀಕ್ಷಣೆ ಮಾಡಿಕೊಂಡು ಬನ್ನಿ. ಆಮೇಲೆ ಗಿರೀಶ್ ಮಠಣ್ಣವರ ಪ್ರತಿಕ್ರಿಯೆಯನ್ನು ಕೂಡ ಗಮನಿಸೋಣ. ಸಾಕೇತ ಗಂಗೋತ್ರಿ ಇಲ್ಲಿ ಸಿಗಲ್ಲ, ಎಲ್ಲ ಇರುತ್ತೆ. ಸಾಕೇತ ಗಂಗೋತ್ರಿ ಇಲ್ಲಿ ಬೆಳಗ್ಗೆ ಟೈಮ್ ಬಂದ್ರೆ ಸಿಗುತ್ತಾ ರೂಮಲ್ಲಿ? 6 ಗಂಟೆ ನಂತರ ನೀವು ಹೇಳಿ. ಯಾವ ನಿಮ್ದು? ಮಾಡಿದ್ರು ಏನ್ ಮಾಡ್ದ ಅವನು? ಅಲ್ಲಿ ಏನ್ ಮಾಡ್ದ? ಇಲ್ಲೇ ನಮ್ಮ ಮಗನಿಗೆ ಸಾಲಿ ಬೀಸಿದ್ದಿಲ್ಲ ಹೊರನಾಡ್ದಾಗ. ಇಲ್ಲಿ ರೂಮ್ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಗಂಡ ರೀತಿ ಆಚೆ ಕೂತ್ಕೊಂಡಿದ್ವಿ. ನಮ್ಗೆ ಬಿಸಿಲಿಕ್ಕೆ ಏನಿಲ್ಲ, ನೀನ ಕರ್ಕೊಂಬಕ್ಕಾರ ಅಂತಂದ್ರೆ ಅವಳು ಏನಿಲ್ಲ ಕೂಕಿಂತ ಬಂದ್ಬಿಟ್ಲ. ಅಲ್ಲೇ ಇಂತ ಕೆಲಸ ಮಾಡಕತ್ತಾನ, ನೀವ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ದು, ನನ್ನ ಮುಂದೆ ಕುಂದಿರ್ಲಿಕ್ಕಾಗಲ್ಲ ನಿಂಗೆ ಅಂತಂದು. ಏನ್ ಮಾಡ್ದ ಅಂತ ಅವನು? ಈಗ ಬಂದಿದ್ದವನು ಅವನು ಕಳ್ಳನ ಏನ್ ಮಾಡದ? ಅದೇನು ಗೊತ್ತಿಲ್ಲ, ಅದು ಯಾರಂತ ನಮ್ಗೆ ಗೊತ್ತಿಲ್ಲ. ಅಲ್ಲಲ್ಲ, ಅವನೇನು ಯಾವ ತರ ಮಾಡ್ದ? ಸೆರಗಿಡ್ಕೊಂಡು ಹೇಳ್ದ? ಸೆರೆ ಉಂಟಲ್ಲ, ಹಿಂಗ ತೆಗೆದಿದ್ದಾನೆ. ಹಿಂಗ ತೆಗೆದಾಗ ಇವಳು ಎದ್ದು ನೋಡುವಾಗ ಓಡೋದತ್ತ. ನಾವೇ ಸಿಕ್ಕ ಮಾಡಿದ್ವಿ. ನಾವು ಇವನನ್ನ ನೋಡ್ಬಾ ಅಂದು ಹೊಡ್ಕತ್ತ ಬಂದಿದ್ದ. ಏನ್ ನಿಮ್ಮ ಹೆಸರು? ಸತ್ಯಮ್ಮ. ನೀವ್ ಎಲ್ಲಿಯವರು? ಯಾವ ಊರು? ನಾವು ಹಾವೇರಿ ತೆರದಳ್ಳಿ. ಊರು ಯಾವ್ದು? ತೆರದಳ್ಳಿ. ತೆರದಳ್ಳಿ ಅಂತ ಏನಂತ? ಹಾವೇರಿ ತೆರದಳ್ಳಿ ಅಂತಲ್ಲ. ಅವ್ರ ಹೆಸರೇನು? ಯಜಮಾನ್ರಿ ನೀವೇನು? ಅವ್ರಿಗೇನಾಗಬೇಕು? ಹಾಂ, ಇಲ್ಲಿ ರೂಮ್ ಮಾಡಿದ್ದೀರಾ ನೀವು? ಇಲ್ಲಿ ರೂಮ್ ಮಾಡಿದ್ದೀರಾ? ಬಿಡಬೇಡ್ರಿ ಅವ್ರ. ಒಂದ್ಸಲಿ ಒಂದು ಕೋಟಿ ಬರ್ಲಿಕ್ಕೆ ಅಷ್ಟೇ. ಹೆಸರಿಂದ ಇನ್ನೊಂದು ಮೊಬೈಲ್ ನಂಬರ್ ಕೊಡಿ. ಒಂದ್ಸಲ ಅಲ್ಲ, ಅದು ಕೇಸ್ ಮುಗಿಯೋ ತನಕ ಬರ್ಬೇಕಾಗ್ತದೆ.
ಬೇಕಲ್ಲ ಸಾಧ್ಯ ಬೇಕು ಅದು ಬೇಕು. ನಾನು ಮಾಡಿದ್ದು ಅದಕ್ಕೆ ನಿಮ್ಮ ನಂಬರ್ ಇಲ್ಲ ನೋಡಿ, ಇವಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂಥವುಗಳು. ಇವುಗಳನ್ನು ಗಿರೀಶ್ ಮಠಣ್ಣವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಎಲ್ಲ ವಿಡಿಯೋ, ಒಂದು ಸರಿಸುಮಾರು 6-7 ವಿಡಿಯೋಗಳನ್ನು ಹಾಕಿ ಅದರಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯಾವ ರೀತಿಯಲ್ಲಿ? ಸೊ ಯಥಾವತ್ತಾಗಿ ಅದನ್ನೇ ಗಮನಿಸ ಹೋಗೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರಿಗೆ, ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಎಲ್ಲಿದೆ? ಇದು ನೆನ್ನೆ ರಾತ್ರಿ ಧರ್ಮಸ್ಥಳ ಶರಾವತಿ ವಸತಿ ಗೃಹದಲ್ಲಿ ನಡೆದಂತಹ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದ ಈ ವಿಡಿಯೋ ಮತ್ತು ಬರಹ ಯಥಾವತ್ತಾಗಿ ಹಂಚಿಕೊಳ್ತಾ ಇದ್ದೇನೆ. ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರುವಂತಹ ಆರ್ಟಿಕಲ್ ಮತ್ತು ಈ ಒಂದು ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೇನೆ ಅಂತ ಅವರು ಬರ್ಕೊಂಡಿರುವಂಥದ್ದು. ಸಂತ್ರಸ್ತರ ಫೋನ್ ನಂಬರ್ ಅಂತ ತಿಳಿಸಿದ ಸಂಖ್ಯೆಗೆ ಏನಾಯಿತು, ತೊಂದರೆ ಏನಾದರೂ ಇದೆಯಾ ಅಂತ ಕೇಳಿದರೆ ಎಲ್ಲ ಸರಿ ಆಗಿತೇರಿ, ಅಂದರೆ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಅಂತ ಕಾಣಿಸುತ್ತೆ. ಸೊ ಎನ್ನುವಂತಹ ಉತ್ತರ ಬಂತು. ಕೇಸ್ ಮಾಡಿದಾರಾ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ಮಾಡಲಿಲ್ಲ, ಕೇಸ್ ಮುಗಿಯೋ ತನಕ ಕೋರ್ಟ್ಗೆ ಸಾಕ್ಷಿ ಹೇಳಲು ಬರಬೇಕು ಅಂತ ಒಬ್ಬನು ಇದರಲ್ಲಿ ಹೇಳಿದ್ದಾನೆ. ಸೊ ಆ ಒಂದು ಕಾರಣಕ್ಕೆ ಪ್ರಕರಣ ದಾಖಲಿಸಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಬೆದರಿಕೆ ಅಲ್ಲದೆ ಇನ್ನೇನು? ಇಷ್ಟಕ್ಕೆ ಅರ್ಥ ಮಾಡಿಕೊಳ್ಳಿ ಅಲ್ಲಿ ಏನೇನು ನಡೆದಿರುತ್ತೆ ಅಂತ. ನೋಡಿ, ಒಂದ್ಸಲ ಅಲ್ಲ, ಅದು ಕೇಸ್ ಮುಗಿಯೋ ತನಕ ಬರಬೇಕಾಗ್ತದೆ. ಪ್ರಕರಣ ದಾಖಲಿಸಿದ್ರಾ ಅಂತ ಕೇಳುವಾಗ ಇಲ್ಲ ದಾಖಲಿಸಿಲ್ಲ. ಒಂದು ರೀತಿಯಲ್ಲಿ ಮುಗ್ಧರು, ವಿದ್ಯಾವಂತರು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಂತಹ ವ್ಯಕ್ತಿಗಳು ಅಂತ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಅವರ ಹತ್ರ ಯಾರಾದರೂ ಹೇಳಿರ್ತಾರೆ ಕೋರ್ಟು ಕಚೇರಿ ಅಂತ ಸಾಕ್ಷಿ ಹೇಳೋಕ್ಕೆ ದಿನಂಪ್ರತಿ ಬರ್ತಾ ಇರಬೇಕು, ನಿಮಗೆ ಕಷ್ಟ ಆಗ್ಬೋದು, ದೂರದ ಊರಿನವರು ಇಲ್ಲಿಗೆ ಬಂದಿದ್ದೀರಾ, ಸೊ ಇಲ್ಲಿ ದೂರು ದಾಖಲಿಸಿದರೆ ಆಮೇಲೆ ನೀವು ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಹಾಗೆ ಹೀಗೆ ಅಂತೇಳಿ ಅವರನ್ನು ಮನವೊಲಿಸಿದ್ದಾರೆ. ನಂತರ ಪ್ರಕರಣ ದಾಖಲಿಸಲಿಲ್ಲ. ಸೊ ಈ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇರುವಂಥದ್ದು ಇದು ಬೆದರಿಕೆ ಅಲ್ಲದೆ ಬೇರೆ ಏನು ಅಂತ ಕೇಳಿರುವಂಥದ್ದು. ಇನ್ನು ವಿಡಿಯೋದ ಮಾಹಿತಿ ಮೇರೆಗೆ ಉಜಿರೆಯ ರಾಜೇಶ್ ಎನ್ನುವ ವ್ಯಕ್ತಿ ಮಹಿಳಾ ಭಕ್ತೆಯ ಮೇಲೆ ಈ ಕೃತ್ಯ ಎಸಗಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬಂದು ಆತನನ್ನು ಕರೆದೊಯ್ದಿದ್ದಾರೆ. ಅವನ ಮೇಲೆ ಯಾವ ಕ್ರಮ ಆಗಿದೆ? ಧರ್ಮಸ್ಥಳ ದೇವಸ್ಥಾನದಲ್ಲಿ ಅಡಗಿದ ಇಂತಹ ಕ್ರಿಮಿಗಳ ಕುರಿತು ಪೊಲೀಸರು ಯಾಕೆ ಸಾರ್ವಜನಿಕ ಮಾಹಿತಿ ನೀಡ್ತಾ ಇಲ್ಲ? ಯಾಕೆ ಪತ್ರಿಕೆ ಮಾಧ್ಯಮಗಳಲ್ಲಿ ಬರಲ್ಲ? ಇಂತಹ ಘಟನೆಗಳಿಗೆ ಕೊನೆ ಯಾವಾಗ? ಭಕ್ತರ ಸುರಕ್ಷತೆಯ ಈ ವಿಡಿಯೋ ಶೇರ್ ಮಾಡಿದ್ದು ದೇವಸ್ಥಾನದ ವಿರುದ್ಧ ಷಡ್ಯಂತ್ರವೇ? ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದುದು ಧರ್ಮಾಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು. ಕ್ಷೇತ್ರದ ಸುರಕ್ಷತೆಯ ಕುರಿತು ಯಾಕೆ ಇಷ್ಟೊಂದು ಬೇಜವಾಬ್ದಾರಿ? ಯಾರನ್ನು ರಕ್ಷಿಸುವ ಪ್ರಯತ್ನ ಇದೆಲ್ಲ? ಈಗ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಏನಾಗುತ್ತದೆ ನೋಡ್ತಾ ಇರಿ. ಬೆಳ್ತಂಗಡಿ ಪೊಲೀಸರು ವಿಡಿಯೋ ಮಾಡಿ ಶೇರ್ ಮಾಡಿದವರನ್ನು ಹುಡುಕುತ್ತಾರೆ ಮತ್ತು ಕಾಮುಕನನ್ನು ಬಿಟ್ಟು ಕಳಿಸ್ತಾರೆ. ಈಗಾದರೂ ಎಚ್ಚೆತ್ತುಕೊಳ್ಳಿ. ಎದ್ದೇಳು ಮಂಜುನಾಥ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿರುವಂಥದ್ದು ಗಿರೀಶ್ ಮಠಣ್ಣವರು. ಸೊ ಇಲ್ಲಿ ಹಲವು ಆಗು ಹೋಗುಗಳ ಬಗ್ಗೆ ಅವರು ತಮ್ಮ ಪ್ರತಿಕ್ರಿಯೆಗಳನ್ನು ಈ ಎಡೆಯಲ್ಲಿ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ಮೂಲಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಕೆಲವೊಂದು ಟೈಮ್ ಮೊದಲೇ ಅವರು ಉತ್ತರವನ್ನು ಕೊಟ್ಟಿದ್ದರು. ಫೇಸ್ಬುಕ್ ಖಾತೆಯನ್ನು ಹ್ಯಾಕ್ ಮಾಡೋದು ಈಸಿಯಾಗಿ ಹ್ಯಾಕ್ ಮಾಡಿ ಅದು ಬಂದ್ ಮಾಡಿಬಿಡ್ತಾರೆ, ರಿಪೋರ್ಟ್ ಮಾಡಿ ಬಂದ್ ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಂತಹ ಪ್ರಕ್ರಿಯೆಗಳು ಹೆಚ್ಚಾಗಿ ನಡೆಯುವುದಿಲ್ಲ ಅಂತ ಕಾಣಿಸುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಇನ್ಸ್ಟಾಗ್ರಾಮ್ ಇನ್ನೂ ಸಜೀವವಾಗಿದೆ. ಸೊ ಆ ಒಂದು ಕಾರಣಕ್ಕೆ ಹೆಚ್ಚಾಗಿ ಫಾಲೋ ಮಾಡ್ಕೊಂಡಿರುವಂತಹ ಆ ಒಂದು ಪ್ಲ್ಯಾಟ್ಫಾರ್ಮನ್ನು ಅವರು ಬಳಸ್ತಾ ಇರುವಂಥದ್ದು, ಜನರಿಗೆ ಮಾಹಿತಿ ಗೊತ್ತಾಗಬೇಕು ಅಂತ. ಸೊ ಇದು ನಿನ್ನೆ ಏನು ಖಾಸಗಿ ಲಾಡ್ಜ್ ಒಂದರಲ್ಲಿ ನಡೆದಂತಹ ಈ ಒಂದು ವಿಚಾರದ ಬಗ್ಗೆ ಗಿರೀಶ್ ಮಠಣ್ಣವರ ಪ್ರತಿಕ್ರಿಯೆ ನೋಡಿ. ನಾವು ಹಲವು ಬಾರಿ ಮಾತಾಡಿದಂತಹ ವಿಚಾರ, ಒಂದು ವ್ಯಕ್ತಿ ಮಾಡಿದಂತಹ ತಪ್ಪನ್ನು ವ್ಯಕ್ತಿಗೆ ಸೀಮಿತವಾಗಿ ಇಡಬೇಕು. ಅದು ಕ್ಷೇತ್ರ ಅಥವಾ ಧರ್ಮ, ಜಾತಿ ಆಧಾರದಲ್ಲಿ ಅಳೆಯಬಾರದು. ನಾವು ಹಲವು ವಿಚಾರಗಳಲ್ಲಿ ಮಾತಾಡಿರ್ತೇವೆ. ಸೊ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಅಂದ್ಕೋತೀನಿ. ಒಂದು ರೀತಿಯಲ್ಲಿ ಓರ್ವ ಮಾಡಿದ ತಪ್ಪನ್ನು ಇಡೀ ಸಮೂಹದ ಮೇಲೆ ಎತ್ತಿ ಕಟ್ಟುವುದು ಒಂದು ರೀತಿಯಲ್ಲಿ ತಪ್ಪೆ. ಓಕೆ, ಸೊ ಇಲ್ಲಿ ಕಾಮುಕನ ಆ ಒಂದು ಮನಸ್ಥಿತಿಯನ್ನು ಹೊರಹಾಕಿದ್ದಾನೆ, ಆತನನ್ನು ಹೆಡೆಮುರಿ ಕಟ್ಟಬೇಕು. ಸೊ ಇಲ್ಲಿ ಯಾರೆಲ್ಲ ಮಾಡ್ತಾರೆ ಅವರೆಲ್ಲರನ್ನ ಹೆಡೆಮುರಿ ಕಟ್ಟಬೇಕು. ಆದರೆ ಅದು ಒಂದು ಪಂಥ ಅಥವಾ ಜಾತಿ ಧರ್ಮದ ಮೇಲೆ ಬೀಳಬಾರ್ದು. ಅಂತಹ ಒಂದು ಕರಿನೆರಳು ಯಾವುದೇ ಒಂದು ಧರ್ಮದ ಮೇಲೆ ಬೀಳಬಾರ್ದು, ಯಾವುದೇ ಒಂದು ಸಮೂಹದ ಮೇಲೆ ಬೀಳಬಾರ್ದು. ತಪ್ಪು ಮಾಡಿದವನನ್ನೇ ಬೊಟ್ಟು ಮಾಡಿ ತೋರಿಸಬೇಕು. ಅದು ನ್ಯಾಯಯುತವಾದಂತಹ ಒಂದು ತೀರ್ಮಾನ ಅಥವಾ ಪ್ರತಿಕ್ರಿಯೆ. ಸೊ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.